ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಕೇಳಿ ಲೂಯಿ ಬ್ರೈಲರ ಜೀವನ ಕಥೆ. ಪ್ರಸ್ತುತಿ ಹಾಗೂ ನಿರ್ಮಾಣ ಗುರುಸ್ವಾಮಿ. ಕೇಳಿ ಲೂಯಿ ಬ್ರೈಲರ ಜೀವನ ಕಥೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ, ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ. ಸ್ನೇಹಿತರೆ, ಇಂದು ಒಂದು ವಿಶೇಷವಾದ ದಿನ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಅಂಧ ಬಾಂಧವರಿಗೆ ವಿಶೇಷವಾಗಿ ಭಾಳ ವಿಶೇಷವಾದ ದಿನ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ಇವತ್ತು ಮಹಾತ್ಮ ಲೂಯಿ ಬ್ರೈಲ್ರವರು ಜನಿಸಿದಂಥ ದಿನ. ಹಾಗಾಗಿ ಇಂದು ಈ ಲೂಯಿ ಬ್ರೈಲ್ ಡೇಯನ್ನು ಆಚರಿಸ್ತಾ ಇದ್ದೀವಿ. ಈ ಶುಭ ಸಂದರ್ಭದಲ್ಲಿ ನನ್ನ ಎಲ್ಲ ಅಂಧ ಬಾಂಧವರಿಗೂ ಲೂಯಿ ಬ್ರೈಲ್ರವರ 216ನೇ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ, ಸ್ವಲ್ಪ ಹೊತ್ತು ನಾವು ನಮಗೆ ಅಕ್ಷರ ವಿದ್ಯೆಯನ್ನು ಕೊಟ್ಟಂತಹ ಪಿತಾಮಹ ಲೂಯಿ ಬ್ರೈಲ್ರವರ ಕುರಿತು ಮಾತಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇವತ್ತು ಲೂಯಿ ಬ್ರೈಲ್ರವರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ನಿರ್ಧಾರ ಮಾಡಿದ್ವಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ನಮಗೆ ಬೆಳಕನ್ನು ನೀಡಿದಂತಹ ಆ ಮಹಾನ್ ಚೇತನ ಲೂಯಿಯವರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ಒಂದು ಕಾಲದಲ್ಲಿ ಅಂಧರು ಅಂತಂದರೆ ಏನೋ ಒಂಥರ ಕೇವಲವಾಗಿ ನೋಡ್ತಕ್ಕಂಥ ಮತ್ತು ಸಮಾಜಕ್ಕೆ ಹೊರೆ, ಇವರು ಕೆಲಸಕ್ಕೆ ಬಾರದವರು ಅಂತೆಲ್ಲ ಕೀಳಾಗಿ ಕಾಣಲಾಗ್ತಾ ಇತ್ತು. ಅದು ಯಾಕೆ ಅಂತಂದರೆ, ಯಾವುದೇ ಶಿಕ್ಷಣ ಇಲ್ಲ, ಹುಟ್ಟಿದಾಗಿಂದ ಸಾಯೋವರೆಗೂ ಇವರು ಕೇವಲ 3 ಹೊತ್ತು ತಿಂದ್ಕೊಂಡಿರೋದಕ್ಕೆ ಲಾಯಕ್ಕು ಅನ್ನೋ ಒಂದು ನಿರ್ಧಾರಕ್ಕೆ ಅಂದಿನ ಜನ ಬಂದ್ಬಿಟ್ಟಿದ್ರು ಆಲ್ಮೋಸ್ಟ್. ಹೀಗಾಗಿ ಕೆಲವು ದೇಶಗಳಲ್ಲಂತೂ ಭಾಳ ವೈಪರೀತ್ಯಕ್ಕೆ ಹೋಗ್ಬಿಟ್ಟಿತ್ತು ಅಂಧರ ಪರಿಸ್ಥಿತಿ. ಯಾವ ಥರ ಅಂದರೆ, ಈ ಕೆಲವು ಆಫ್ರಿಕಾ ಮತ್ತು ಇನ್ನು ಕೆಲವು ರಾಷ್ಟ್ರಗಳಲ್ಲಿ ಅಂಧರಾಗಿ ಹುಟ್ಟಿದಂಥ ವ್ಯಕ್ತಿಗಳನ್ನು ಬೆಟ್ಟದಿಂದ ತಳ್ಳಿ ಕೊಂದುಬಿಡ್ತಾ ಇದ್ರಂತೆ. ಇನ್ನು ಕೆಲವು ದೇಶದಲ್ಲಿ ಏನಾಗಿತ್ತು ಅಂದರೆ, ಸೈನಿಕರ ಮುಂದಿನ ಸಾಲಿನಲ್ಲಿ ನಿಲ್ಲಿಸ್ಬಿಟ್ಟು ಯುದ್ಧದ ಸಂದರ್ಭದಲ್ಲಿ ಗುಂಡೇಟು ಅದು ಇದು ಬಿದ್ದರೆ ಮೊದಲು ಇವರೇ ಬಲಿಯಾಗಲಿ ಅನ್ನೋ ಒಂದು ಪೈಶಾಚಿಕ ಮನೋಭಾವನೆ ಇತ್ತು ಆ ಕಾಲದಲ್ಲಿ. ಈಗ ನಮ್ಮ ದೇಶದಲ್ಲಿ ಯಾವ ಥರ ವಿಚಿತ್ರ ಅಂತಂದರೆ, ಈ ಕಣ್ಕಾಣದೆ ಹುಟ್ಟಿದಂಥ ಮಗು ಬೆಳೆದು ದೊಡ್ಡವರಾದ ಮೇಲೆ ಯಾವ ಥರ ನಡೆಸ್ಕೋತಾ ಇದ್ರು ಅಂದರೆ, ಈಗ ಅವರೇನಾದರೂ ಮನೆಯಿಂದ ಕೆಲಸಕ್ಕೆ ಹೊರಗೋದಂಥ ಸಂದರ್ಭದಲ್ಲಿ ಅವ್ರನ್ನ ದನ ಕಟ್ಟಾಕೋ ಹಾಗೆ ಉದ್ದನೆಯ ದಾರನ ಬಿಟ್ಟು ಕಟ್ಟಾಕ್ಬಿಟ್ಟು ಹೋಗ್ತಾಯಿದ್ರು. ಮತ್ತು ಹಿಂದಿರುಗಿ ಬಂದಮೇಲೆ ಅವ್ರಿಗೆ ಆ ಬಂಧನದಿಂದ ಬಿಡುಗಡೆ ಆಗ್ತಾಯಿತ್ತು. ಇಂಥ ಎಲ್ಲ ಶೋಚನೀಯ ಪರಿಸ್ಥಿತಿನಲ್ಲೂ ಅಂಧರ ಬಾಳು ಬರಡಾಗೋಗಿತ್ತು. ಆದರೆ 1809ರಲ್ಲಿ ಫ್ರಾನ್ಸ್ ದೇಶದಲ್ಲಿ ಒಂದು ಮಹಾನ್ ಚೇತನದ ಜನನವಾಯಿತು. ಅವರೇ ಲೂಯಿಸ್ ಬ್ರೈಲ್. ಇವರು ಪ್ಯಾರಿಸ್ನ ಬಳಿ ಇರ್ತಕ್ಕಂಥ ಕೂಪ್ರೆ ಅಥವಾ ಕೂಪವ್ರೆ ಅಂತ ಹೇಳ್ತಾರೆ,
ಈ ಗ್ರಾಮದಲ್ಲಿ 1809 ಜನವರಿ 4ರಂದು ಸೈಮನ್ ರೇನೆ ಬ್ರೈಲ್ ಹಾಗೂ ಮೋನಿಕಾ ಬ್ರೈಲ್ ದಂಪತಿಗಳಿಗೆ ಮಗನಾಗಿ ಜನಿಸ್ತಾರೆ. ಇವರು ಬಾಲ್ಯದಿಂದ ಏನೋ ಅಂಧರಾಗಿರಲಿಲ್ಲ. ಸಹಜವಾಗಿ ಎಲ್ಲ ದೃಷ್ಟಿವಂತರಾಗಿ ಇವರು ಕೂಡ ಇದ್ದರು. ತಂದೆ ಕುದುರೆ ಜೀನುಗಳ ತಯಾರಿ ಮಾಡ್ತಕ್ಕಂಥ ವೃತ್ತಿಯನ್ನು ನಡೆಸ್ತಾ ಇದ್ದರು. ಆಗಾಗ ಲೂಯಿ ಬಾಲಕ ತನ್ನ ತಂದೆ ಮಾಡ್ತಕ್ಕಂಥ ಕೆಲಸನ ನೋಡಿ ಲೂಯಿಗೆ ಒಂದು ಸಾರಿ ಏನನ್ನಿಸ್ತು ಅಂತಂದರೆ, ತಂದೆ ಕೆಲಸನ ತಾನು ಯಾಕೆ ಮಾಡಬಾರ್ದು, ಯಾಕೆ ಅದನ್ನ ಕಲಿಬಾರ್ದು ಅಂಥೇಳಿ ತಂದೆ ಇಲ್ಲದಂಥ ಸಮಯ ನೋಡಿ ಆ ತಂದೆ ಮಾಡ್ತಿದ್ದಂಥ ಆ ಜೀನು ತಯಾರಿಕೆಯ ಕೊಠಡಿಗೆ ಹೋಗಿ ಒಂದು ಚೂಪಾದ ಆಯುಧವನ್ನು ತೆಗೆದುಕೊಂಡು ಚರ್ಮಕ್ಕೆ ಅದನ್ನು ಚುಚ್ಚೋದಕ್ಕೆ ಅಂತ ಹೋಗಿ ಅದು ತಪ್ಪಿ ಕಣ್ಣಿಗೆ ಚುಚ್ಕೊಂಡ್ಬಿಡುತ್ತೆ. ಕಣ್ಣಿಗೆ ಚುಚ್ಕೊಂಡಂಥ ಸಂದರ್ಭದಲ್ಲಿ ಆತ ಒಂದು ಕಣ್ಣಿನ ದೃಷ್ಟಿಯನ್ನು ಕಳ್ಕೋಬೇಕಾಗುತ್ತೆ. ಯಾಕೆ ಅಂದರೆ ಈಗಿನ ಹಾಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಆಗ ಯಾವುದೇ ಅಭಿವೃದ್ಧಿ ಇರಲಿಲ್ಲ. ಆಗ ಏನಾಯಿತು, ಕೆಲವು ನಾಟಿ ವೈದ್ಯ ಪದ್ಧತಿಯಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ತಾರೆ. ಆದರೆ ಅದ್ಯಾವುದೂ ಫಲಕಾರಿ ಆಗದೆ ಒಂದು ಕಣ್ಣು ಹೋಗುತ್ತೆ. ಸ್ವಲ್ಪ ದಿನಗಳೊಳಗಾಗಿ ಇನ್ನೊಂದು ಕಣ್ಣಿಗೂ ಕೂಡ ಅದರ ಇನ್ಫೆಕ್ಷನ್ ಆಗಿ ಸೋಂಕಾಗಿ ಮತ್ತೊಂದು ಕಣ್ಣು ಕೂಡ ಹೋಗ್ಬಿಡುತ್ತೆ. ಇಂಥ ಸಮಯದಲ್ಲಿ ಆ ಕುಟುಂಬಕ್ಕೆ ದಿಕ್ಕು ತೋಚದಂತಾಗುತ್ತೆ. ಏನು ಮಾಡಬೇಕು? ಮಗನಿಗೆ ಕಣ್ಣಿಲ್ಲ. ಕಣ್ಣಿಲ್ದಿದ್ದಂಥ ಮಗನ್ನ ಹೇಗೆ ಶಿಕ್ಷಣ ಕೊಡಿಸೋದು, ಹೇಗೆ ಮುಂದುವರಿಸೋದು ಅಂತ ಎಲ್ಲ ಯೋಚನೆ ಮಾಡಿ ಅಲ್ಲಿ ಆ ಊರಿನ ಒಂದು ಚರ್ಚ್ಗೆ ಆತನನ್ನು ಕಳಿಸ್ತಾ ಇರ್ತಾರೆ. ಆ ಚರ್ಚ್ನಲ್ಲಿ ಈತನ ಸಾಮರ್ಥ್ಯವನ್ನು ಗಮನಿಸಿದಂಥ ಆ ಚರ್ಚ್ ಫಾದರ್ ಒಬ್ಬರು ಆತನನ್ನು ಒಂದು ಸಾಮಾನ್ಯ ಶಾಲೆಗೆ ದಾಖಲು ಮಾಡ್ತಾರೆ. ಸಾಮಾನ್ಯ ಶಾಲೆಗೆ ದಾಖಲು ಮಾಡಿದಂಥ ಸಂದರ್ಭದಲ್ಲಿ ಆತ ಬುದ್ಧಿನಲ್ಲಿ ಚುರುಕಿರ್ತಾನೆ, ಸ್ಮರಣ ಶಕ್ತಿ ಇರುತ್ತೆ. ಎಲ್ಲವೂ ಇದ್ದಾಗ್ಯೂ ಕೂಡ ಓದು ಬರಹ ಮಾತ್ರ ಸಾಧ್ಯವಾಗ್ತಾ ಇರಲ್ಲ. ಇದನ್ನು ಮನಗಂಡಂತಹ ಆ ಚರ್ಚ್ ಫಾದರ್ ಕೆಲವು ಶ್ರೀಮಂತರ ಸಹಾಯದಿಂದ ಪ್ಯಾರಿಸ್ನಲ್ಲಿ ವ್ಯಾಲೆಂಟೈನ್ ಹಾಯ್ ಅಂತಕ್ಕಂಥವರೊಬ್ಬರು ಅಂಧರಿಗಾಗಿ ಒಂದು ಶಾಲೆಯನ್ನು ತೆರೆದಿರ್ತಾರೆ. ಇದೇ ಮೊದಲ ವಿಶ್ವದ ಅಂಧ ಮಕ್ಕಳ ಪಾಠಶಾಲೆ ಆಗಿರುತ್ತೆ. ಹೀಗಾಗಿ ಆ ಶಾಲೆಗೆ ಲೂಯಿ ಅವರನ್ನು ದಾಖಲೆ ಮಾಡ್ತಾರೆ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಇಷ್ಟು ಸಾಕು. ಮುಂದಿನ ಸಂಚಿಕೆಯಲ್ಲಿ ಲೂಯಿ ಅವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವೆಲ್ಲರೂ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.